ಪಿಯುಸಿ ಫೇಲ್ ಆಗಿದ್ದ ರಾಕೇಶ್ ಪೂಜಾರಿ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಿದ್ರು ಗೊತ್ತಾ? ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಕಾಮಿಡಿ ಕಿಲಾಡಿಗಳು ಸೀಸನ್ 3 ಕಾರ್ಯಕ್ರಮದಲ್ಲಿ ವಿನ್ನರ್ ಆಗಿದ್ದ ರಾಕೇಶ್ ಪೂಜಾರಿ ಅಕಾಲಿಕ ನಿಧನ ಹೊಂದಿದ್ದಾರೆ. ಹೃದಯಾಘಾತದಿಂದ ಮೇ 12ರಂದು ಸಾವನ್ನಪ್ಪಿದ್ದಾರೆ. ನಟ ರಾಕೇಶ್ ಪೂಜಾರಿ ಅವರಿಗಿನ್ನೂ 34 ವರ್ಷ ವಯಸ್ಸು. ಇನ್ನು ಬಾಳಿ ಬದುಕಬೇಕಿದ್ದ ರಾಕೇಶ್ ಪೂಜಾರಿ ಬಹುಬೇಗನೆ ಬಾರದೂರಿಗೆ ಪಯಣ ಬೆಳೆಸಿದರು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ರಾಕೇಶ್ ಪೂಜಾರಿ. ಮೊದಲೇ ವಿದ್ಯೆಯಲ್ಲಿ ಹಿಂದುಳಿದಿದ್ದ ರಾಕೇಶ್ ಪೂಜಾರಿ ಪಿಯುಸಿಯಲ್ಲಿ ಫೇಲ್ ಆದಮೇಲೆ ಮನೆಗೆ ಸಹಾಯವಾಗಲಿ ಅಂತ ದುಡಿಯಲು ಆರಂಭಿಸಿದರು. ಪಿಯುಸಿನಲ್ಲಿ ಫೇಲ್ ಆದಮೇಲೆ ರಾಕೇಶ್ ಪೂಜಾರಿ ಮೊಬೈಲ್ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದರು. ಜೊತೆಗೆ ಪೇಂಟ್ ಕೆಲಸ, ಅಲ್ಯೂಮಿನಿಯಂ ಕೆಲಸ ಹಾಗೂ ಕೇಟ್ರಿಂಗ್ ಕೆಲಸವನ್ನು ರಾಕೇಶ್ ಪೂಜಾರಿ ಮಾಡ್ತಾಯಿದ್ರು. BBM ಓದುವಾಗಲೇ ಕಾಲೇಜಿನಲ್ಲಿ ರಾಕೇಶ್ ಪೂಜಾರಿ ಸ್ಕಿಟ್ಗಳನ್ನು ಮಾಡ್ತಾಯಿದ್ರು. ಅಲ್ಲಿಂದಲೇ ನಟನೆಯ ಆಸಕ್ತಿ ಇವರಿಗೆ ಶುರುವಾಯಿತು. BBM ಮೊದಲ ವರ್ಷವೇ ರಾಕೇಶ್ ಪೂಜಾರಿ ಫೇಲ್ ಆದರು. ಹಾಗೂ ಹೀಗೂ ಕಷ್ಟಪಟ್ಟು ಡಿಗ್ರಿ ಕೂಡ ಮುಗಿಸಿದರು. ಡಿಗ್ರಿ ಮುಗಿದ ಮೇಲೆ ಉಡುಪಿ ಚಾನೆಲ್ನಲ್ಲಿ ಸ್ಕಿಟ್ಗಳನ್ನು ಮಾಡಲು ಪ್ರಾರಂಭಿಸಿದರು. ಇದಕ್ಕಾಗಿ ಇವರಿಗೆ ತಿಂಗಳಿಗೆ 800 ರೂಪಾಯಿ ಸಂಬಳ ಬರ್ತಾಯಿತ್ತು. ಸ್ಪಂದನ TV, ಮುಕ್ತ TVಯಲ್ಲೂ ರಾಕೇಶ್ ಪೂಜಾರಿ ಕೆಲಸ ಮಾಡಿದರು. ತುಳು ನಾಟಕಗಳಲ್ಲೂ ಇವರು ತುಂಬ ಅಭಿನಯಿಸಿದರು. ಏರ್ಟೆಲ್ ಕಂಪನಿ ಮತ್ತು ಟೈಲ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ 250ರಿಂದ 300 ಆಡಿಷನ್ನಲ್ಲಿ ರಾಕೇಶ್ ಪೂಜಾರಿ ಪಾಲ್ಗೊಂಡಿದ್ದರು. ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ಸೆಲೆಕ್ಟ್ ಆದಮೇಲೆ ರಾಕೇಶ್ ಪೂಜಾರಿಗೆ ಅದೃಷ್ಟ ಖುಲಾಯಿಸಿತು. ವಿನ್ನರ್ ಆದಮೇಲೆ ಸೀರಿಯಲ್, ಸಿನಿಮಾಗಳಲ್ಲಿ ಅವಕಾಶಗಳು ರಾಕೇಶ್ ಪೂಜಾರಿಗೆ ಸಿಕ್ಕಿದವು. ಕಾಂತಾರ ಚಾಪ್ಟರ್ 1 ಸಿನಿಮಾದ ಬಹುಮುಖ್ಯ ಪಾತ್ರದಲ್ಲಿ ರಾಕೇಶ್ ಪೂಜಾರಿ ಅಭಿನಯಿಸ್ತಾ ಇದ್ರು. ಮೇ 11ರಂದು ಬೆಳಿಗ್ಗೆ ಚಿತ್ರೀಕರಣದ ಸಂದರ್ಭದಲ್ಲಿ ರಾಕೇಶ್ ಪೂಜಾರಿ ಪಾಲ್ಗೊಂಡಿದ್ದರು. ರಾತ್ರಿ ಹೃದಯಾಘಾತದಿಂದ ತೀರಿಕೊಂಡಿದ್ದಾರೆ.